ಕೀರ್ತನೆ 20 ಅದರಲ್ಲಿ ಬರೆಯಲ್ಪಟ್ಟಂತ 7ನೇ ಅಧ್ಯಾಯ ಓದ್ಕೊಳ್ಳೋಣ. ಕೀರ್ತನೆ 27. ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಹಲ್ಲೆಲೂಯಾ ನಮ್ಮ ಭರವಸೆ ನಡುತ್ತೇವೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆದಿದೆ, ಕೆಲವರು ರಥಗಳ ಮೇಲೆ, ಮನುಷ್ಯರ ಬಲಗಳ ಮೇಲೆ, ಅವ್ರಿಗೆ ಎಷ್ಟು ಅವರ ಲಿಮಿಟ್ ಮೇಲೆ. ಬಟ್ ವಾಕ್ಯದಲ್ಲಿದೆ, ನಾವಾದರೂ ನಮ್ಮ ಭರವಸೆ ಯಾರ ಮೇಲೆ ಇಡ್ತೇವೆ? ನಮ್ಮ ಕರ್ತನ ಮೇಲೆ. ಹಲ್ಲೆಲೂಯಾ. ಲೋಕದವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಹಣದ ಮೇಲೆ, ನಮ್ಮ ಅಗತ್ಯಗಳ ಮೇಲೆ, ನಮ್ಮ ಆರೋಗ್ಯದ ಮೇಲೆ, ನಮ್ಮ ಕೆಲಸಗಳ ಮೇಲೆ ಮಾತ್ರ ನಮ್ಮ ಭರವಸೆ ಇಡಬೇಕು. ನಾಳೆ ಇದು ನಮ್ಮನ್ನು ಕೈ ಬಿಟ್ಟೋಗ್ಬಿಟ್ರೆ ಏನಾಗುತ್ತದೆ? ಬಟ್ ವಾಕ್ಯದಲ್ಲಿ ಬರೆದಿದೆ, ಅವರಾದರೂ ಅದರ ಮೇಲೆ ನಮ್ಮ ಭರವಸೆಗಳು ಇಡ್ತಾರೆ. ಆದರೆ ನಾವಾದರೂ, ಆತನ ಮಕ್ಕಳಾದರೂ ಯೇಸುವಿನ ಮೇಲೆ ಮಾತ್ರವೇ ನಮ್ಮ ಭರವಸೆ. ಹಲ್ಲೆಲೂಯಾ. ಆಶೀರ್ವಾದ ಬಂದಿದ ತಕ್ಷಣ ಆಶೀರ್ವಾದ ಮೇಲೆ ನಮ್ಮ ಭರವಸೆ ಅಲ್ಲ, ಆಶೀರ್ವಾದವನ್ನು ಕೊಟ್ಟಾತನ ಮೇಲೆ ನಮ್ಮ ಭರವಸೆ. ಲೋಕದಲ್ಲಿರುವಂಥ ಕಾರ್ಯದ ಮೇಲೆ ಭರವಸೆ ಅಲ್ಲ. ಈ ಲೋಕವನ್ನೇ ಸೃಷ್ಟಿಸಿದಾತನು, ನನ್ನನ್ನು ನಿನ್ನನ್ನು ಸೃಷ್ಟಿಸಿದಾತನು, ನೇಮಿಸಿದಾತನು, ಕರೆದಾತನು, ನಂಬಿಗಸ್ತನ ಮೇಲೆ ನಮ್ಮ ಫೋಕಸ್, ನಮ್ಮ ದೃಷ್ಟಿ ಇರಬೇಕು. ಅಲ್ಲಯ್ಯ. ಕೆಲವು ಟೈಮ್ ಭಾಳ ಏನಾಗುತ್ತಂದ್ರೆ, ಆರಂಭದಲ್ಲಿ ಚೆನ್ನಾಗಿರ್ತೀವಿ ನಂಬಿಕೆಯಿಂದ ಎಲ್ಲ, ಸ್ವಲ್ಪ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಾಗ, ಆಶೀರ್ವಾದವನ್ನು ಹೊಂದ್ಕೊಂಡಾಗ ನಮ್ಮ ಕಣ್ಣು ಆಶೀರ್ವಾದ ಮೇಲೆ ಬಿದ್ದುಬಿಡುತ್ತೆ. ಅಯ್ಯೋ ದೇವ್ರು ನನಗಾಗಿ ಮಾಡ್ತೀನಿ, ನಮ್ಮ ಭರವಸೆ ಆತನ ಮೇಲೆ. ಅಯ್ಯೋ ನನ್ನ ಆಶೀರ್ವಾದ ಕಮ್ಮಿ ಆಗ್ತಿದೆ, ನನ್ನ ಮೇಲೆ ಅದು ಮಾಡ್ಬೇಕಂತಿಲ್ಲ, ಆ ಕಡೆ ಈ ಕಡೆ ಅದು ವಾಕ್ಯದಲ್ಲಿ ಬರೆದಿದೆ, ಮನುಷ್ಯರು ರಥಗಳ ಬಲ ಮೇಲೆ, ಆರೋಗ್ಯದ ಮೇಲೆ, ಹಣಕಾಸದ ಮೇಲೆ, ಸಮಯದ ಮೇಲೆ ಅವರ ಭರವಸೆ ಇಡ್ತಾರೆ. ಆದರೆ ನಾವಾದರೂ ಆತನ ಮೇಲೆ ಮಾತ್ರವೇ ನಮ್ಮ ಭರವಸೆ. ಇಂಗ್ಲಿಷಲ್ಲಿ ಒಂದು ಹೇಳುತ್ತದೆ, ಗಾಡ್ ಇಸ್ ನಾಟ್ ಎನ್ ಆಪ್ಷನ್, ಈಸ್ ದ ಓನ್ಲಿ ಒನ್. ತಂದೆ ಯೇಸು ಕ್ರಿಸ್ತನು ನಮಗೆ ಒಂದು ಆಪ್ಷನ್ ಆಗಿ ದೇವರು ಕೊಟ್ಟಿಲ್ಲ. ಅಯ್ಯೋ ನನಗೆ ಇದು ಕೆಟ್ಟೋಯ್ತಂದ್ರೆ, ಇದು ನನಗೆ ಕೆಲಸ ಸರಿ ಬರಲಿಲ್ಲ ಅಂದರೆ ಆಮೇಲೆ ಯೇಸು ನೋ, ಆತನು ಮಾತ್ರವೇ ನಮಗೆ ಮೂಲೆ ಕಲ್ಲಾಗಿರೋದ್ರಿಂದ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸನು ಆತನು ಒಬ್ಬನೇ ಆಗಿರೋದ್ರಿಂದ, ಯಾವ ಆಪ್ಷನ್ ಇಲ್ಲದಂತೆ ಆತನನ್ನು ಮಾತ್ರವೇ ಬಿಗಿಯಾಗಿ ನಾವು ಇಟ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಬಲವು ನಮ್ಮ ಆರೋಗ್ಯದಿಂದಲ್ಲ, ನಮ್ಮ ಬಲವು ನಮ್ಮ ಕೆಲಸದಿಂದಲ್ಲ, ಇಲ್ಲ ನಮ್ಮ ರಥದ ಬಲಗಳಿಂದಲ್ಲ, ಇಲ್ಲ ನಾವು ಯೋಚಿಸುವಂತ ನಮ್ಮ ಬಲದಿಂದಲ್ಲ, ಕರ್ತನಿಂದ ಮಾತ್ರವೇ. ಭೂಮಿ ಆಕಾಶನ ಉಂಟು ಮಾಡಿದ ಕರ್ತನಿಂದ ಮಾತ್ರವೇ. ದಾವೀದನು ಹೇಳ್ತಾನೆ, ಕಣ್ಣೆತ್ತಿ ನನ್ನ ಪರ್ವತಗಳಿಗೆ ನಾನು ನೋಡ್ತೀನಿ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಅವನು ಹೇಳ್ತಾನೆ, ನನ್ನ ಸಹಾಯವು ಭೂಮಿಯು ಆಕಾಶನ ಉಂಟು ಮಾಡಿದ ಕರ್ತನಿಂದಲೇ. ಇಂಗ್ಲಿಷ್ ಬರೆದಿದೆ, ಹೂ ಹ್ಯಾಸ್ ಕ್ರಿಯೇಟೆಡ್ ಹೆವನ್ ಅಂಡ್ ಅರ್ತ್ ಅಲೋನ್. ಆತನಿಂದ ಮಾತ್ರವೇ, ಬೇರೆ ಯಾವುದೊಂದು ಇದಿಲ್ಲ. ಹಲ್ಲೆಲೂಯಾ. ಗಾಳಿ ಇಲ್ಲದಿರೋಂಥ ಜಾಗದಲ್ಲಿ ಆತನು ಬರ ಮಾಡ್ತಾನೆ, ನೀರಿಲ್ಲದಿರೋಂಥ ಜಾಗದಲ್ಲಿ ಆತನು ಬರ ಮಾಡ್ತಾನೆ. ಎಸೇಕೇಲನಿಗೆ ದೇವರು ಹೇಳಿದ್ರು, ನೀನು ಹೋಗಿ ಆ ಎಲುಬು ಕೂಡಿಗೆ ಹೇಳು ಎಲ್ಲ ಒಂದಾಗಿ ಕೂಡಲಿ ಅಂತ. ಆತನು ಹೋಗಿ ಪ್ರವಾದಿಸಿದಾಗ ಎಲುಬು ಕೂಡುಗಳು ಒಂದಾಗಿ ಸೇರಲ್ಪಡ್ತು. ಆತನು ಹೇಳ್ಬೇಕಾದ್ರೆ ಅವನ ಮನಸ್ಸಲ್ಲಿ ಹೆಂಗಿರ್ಬೋದು? ಆತನ ಭರವಸೆ ತನ್ನ ಮಾತಿನ ದೇವರ ಮೇಲೆ ಭರವಸೆಯಿಂದ ಆತನ ಪ್ರವಾದಿಯಾಗಿ ನುಡಿಸಿದಾಗ ವಾಕ್ಯವು ಕಾರ್ಯಕ್ಕೆ ಬಂತು. ಇವತ್ತು ನಿನ್ನ ಮುಂದೆಯೂ ಕೆಲವು ಎಲುಬು ಕೂಡುಗಳು ಇದ್ದಾವೆ, ಎಲ್ಲವೂ ಚರ್ಚೆದರಿದೆ, ಎಲ್ಲೋ ಐತಿ, ಹೇಗೆ ಏನು ಗೊತ್ತಿಲ್ಲದಿದ್ರು ಕರ್ತನ ವಾಕ್ಯವನ್ನು ನುಡಿ, ನೇರವಾಗಿ ನೋಡಿ ಕರ್ತನ ವಾಕ್ಯವನ್ನು ನುಡಿತಾ ಕರ್ತನ ವಾಕ್ಯವು ಖಂಡಿತವಾಗಿ ಅದು ಕಾರ್ಯ ಸಿದ್ಧಿಗೆ ಬರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ವಾಕ್ಯವು ಅಷ್ಟು ಸುಲಭವಾದದಲ್ಲ, ನೀನು ಯೋಚನೆ ಮಾಡಂಗೆ. ಇವತ್ತು ಹೇಳ್ಬಿಡ್ತೀನಿ, ಅದಾಗಿದ್ರೆ ಆಗ್ಲಾ ದೇವ್ರಿಗೆ ಬಿಟ್ಟಿದಂತ ಹೇಳಿ ಆ ಥರ ಮಾಡುವಂಥ ಕಾರ್ಯವಲ್ಲ. ನಿಂತು ಆ ಜಾಗದಲ್ಲಿ ನಾನು ಕರ್ತನ ಮಗನಾಗಿ ನಾನು ನುಡಿತೀನಿ, ನಾನು ಕರ್ತನ ಮೇಲೆ ಭರವಸೆಯಿಂದ ನಾನು ನುಡಿತೀನಿ, ನಾನು ಯೇಸುವಿನ ಮಗುವಾಗಿರೋ ನಾನು ನುಡಿತೀನಿ, ಈ ಕಾರ್ಯವೂ ಆಗಲಿ ಅಂತ ಹೇಳಿದಾಗ 100ಕ್ಕೆ 100 ಕಾರ್ಯವಾಗುತ್ತದೆ. ಯಾಕಂದ್ರೆ ನಮ್ಮ ಭರವಸೆ ಬೇರೆದ ಮೇಲೆ ಅಲ್ಲ, ಕರ್ತನ ಮೇಲೆ ಮಾತ್ರವೇ ಇರೋದ್ರಿಂದ ನೀನು ಧೈರ್ಯದಿಂದ ನೀನು ನುಡಿಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶನು ಉಂಟು ಮಾಡಿದ ಕರ್ತನಿಂದಲೇ.
ಭೂಮಿ ಆಕಾಶದಲ್ಲಿ ಇರುವಂತ ಕಾರ್ಯಗಳಿಂದಲ್ಲ, ಭೂಮಿ ಆಕಾಶದಲ್ಲಿ ಇರುವಂತ ಕೆಲವು ಐಟಮ್ಸ್ಗಳಿಂದಲ್ಲ, ಭೂಮಿ ಆಕಾಶದಲ್ಲಿ ಇರುವಂತ ವಸ್ತುಗಳಿಂದಲ್ಲ ನಮ್ಮ ಆಶೀರ್ವಾದವು, ನಮ್ಮ ಸಹಾಯವು ಈ ಭೂಮಿಯನ್ನು, ಆಕಾಶವನ್ನು, ನನ್ನನ್ನು ಸೃಷ್ಟಿ ಮಾಡಿದ ಕರ್ತನಿಂದ ಮಾತ್ರವೇ ನನ್ನ ಆಶೀರ್ವಾದ, ನನ್ನ ಆರೋಗ್ಯವು. ಹಾಲೆಲೂಯಾ. ಸಭೆ, ಇವತ್ತು ನಾವು ಮಾಡಬೇಕಾದ ಒಂದೇ ಒಂದು, ಏನೇ ಆಗಲಿ, ಅದು ಎಂಥದೇ ಇರಲಿ, ಎಷ್ಟು ಮೋಸವಾಗಿರಲಿ, ನನ್ನ ಭರವಸೆ ನನ್ನ ಕರ್ತನು ಮಾತ್ರವೇ. ನೀತಿವಂತರು ನಾವು ಈ ವಾಕ್ಯವನ್ನು ಹೇಳ್ತಾ 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 ಆತನ ಮೇಲೆ ನಾವು ಎಷ್ಟು ನಮ್ಮ ಭರವಸೆ ಇಡ್ತೀವೋ, ನಾನು ಹೇಳ್ತೀನಿ, ಆಟೋಮೆಟಿಕ್ ಆಗಿ ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆಗಳು ನಾವು ಕಾಣುವಂಥ ಸಂಗತಿ ಮೇಲಲ್ಲ, ಕರ್ತನು ನಮ್ಮಲ್ಲಿ ಹುಟ್ಟಿಸಿದಂಥ ನಂಬಿಕೆ ಮೇಲೆ ನಾವು ನಡೀತಾ 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 ಆಟೋಮೆಟಿಕ್ ಆಗಿ ಆತನು ನಮಗಾಗಿ ನಿನಗಾಗಿ ನೇಮಿಸಲ್ಪಟ್ಟಂಥ ಮಾರ್ಗದಲ್ಲಿ ನಾವು ನಡೀತಾನೇ ಇರ್ತೀವಿ. ಹಲ್ಲೆಲೂಯಾ. ನಾವು ಕೆರಡೆ ವಾಕ್ಯದ ಓದ್ಕೊಳ್ಳೋಣ. ಜ್ಞಾನೋಕ್ತಿ 3:10, ಸರಿ 3:5 ಓದ್ಕೊಳ್ಳಿ. ಜ್ಞಾನೋಕ್ತಿ 3:5. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಯೆಹೋವನಲ್ಲಿ ನಿನ್ನ ಭರವಸೆ ನೀಡು. ನಿನ್ನ ಸ್ವಯ ಬುದ್ಧಿ ಮೇಲೆ, ನಿನ್ನ ಆಲೋಚನೆ ಮೇಲೆ, ನಿನ್ನ ಅಗತ್ಯಗಳ ಮೇಲೆ, ನಿನಗಿರುವಂತ ಬಲದ ಮೇಲೆ ನಿನ್ನ ಬುದ್ಧಿಯನ್ನು ಇಡದಂತೆ ನಿನ್ನ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ನಿನ್ನ ಭರವಸೆ ನೀಡು. ನಾನು ಆಗ್ಲೇ ಹೇಳಿದೆ, ಗಾಡ್ ಇಸ್ ನಾಟ್ ಎನ್ ಆಪ್ಷನ್. ಯೇಸು ನಿನಗಾಗಿ ಒಂದು ಆಪ್ಷನ್ ಆಗಿಲ್ಲ. ಇದು ಆಗ್ಲಿಲ್ಲ ಅಂದ್ರೆ ಇದು ಆ ಥರ ಅಲ್ಲ, ಆತನು ಮಾತ್ರವೇ ಎಂದು ನೀನು ಮುಂದೆ ಇಟ್ಟಾಗ ಮಾತ್ರವೇ ಅದು 100ಕ್ಕೆ 100 ಅದು ಕಾರ್ಯಸಿದ್ಧಿಗೆ ಬರುತ್ತದೆ. ಇವತ್ತು ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ, ಇದು ಆಗ್ಲಿಲ್ಲ ಅಂದ್ರೆ ಇದು ಅಂತ ನೀನು ಕರ್ತನಂತ ನೀನು ತಂದಾಗ ಆ ಪ್ಲಾನ್ ವರ್ಕೌಟ್ ಆಗಲ್ಲ. ಅಪ್ಪ, ನನ್ನದೆಲ್ಲವೂ ನಿನ್ನದೇ, ನನ್ನ ಎಲ್ಲವೂ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೀನಿ, ನೀನು ಹೇಳಿದಾಗನೇ ನಾನು ಮಾಡ್ತೀನಿ, ಏನು ನೆಕ್ಸ್ಟ್ ಅಂತ ಕರ್ತನ ಒಂದೇ ನೀನು ಮುಂದೆ ಇಟ್ಟಾಗ, ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ನಿನ್ನ ಸ್ವಯ ಬುದ್ಧಿ ಮೇಲೆ ನಿನ್ನ ಚಿಂತೆಯನ್ನು, ನಿನ್ನ ದೃಷ್ಟಿಯನ್ನು ಇಡದಂತೆ ಮನಪೂರ್ವಕವಾಗಿ ಕರ್ತನ ಮೇಲೆ ನಿನ್ನ ಭರವಸೆ ಇಟ್ಟಾಗ ಮಾತ್ರವೇ, ಅಲ್ಲಿ ಏನ್ ಬರ್ದಿದೆ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. 6ನೇ ವಚನ ಓದ್ಕೊಳ್ಳಿ. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗವನ್ನು ಸರಿಪಡಿಸುವನು. ಡೊಂಕಾದ ದಾರಿಯನ್ನು ಸರಿಯಾಗಿ ಮಾಡಿ, ತಗ್ಗಾದ ಮಾರ್ಗವನ್ನು ಅದನ್ನು ಸರಿಯಾಗಿ ಮಾಡಿ, ನಿನಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಿದ ಕರ್ತನೆ ಹೇಳ್ತೇನೆ, ನಿನ್ನ ಭರವಸೆ ನನ್ನ ಮೇಲೆ ಇರಲಿ. ನಿನ್ನ ಪೂರ್ಣ ಮನಸ್ಸಿನ ನಿನ್ನ ಭರವಸೆ ನನ್ನಲ್ಲಿದ್ದಾಗ ನಿನ್ನ ಮಾರ್ಗವನ್ನು ನಾನು ಸರಿಪಡಿಸ್ತೇನೆ. ನಮಗೆ ಡೌಟ್ ಇರ್ಬೋದು, ಹೇಗೆ ವಾಕ್ಯದಲ್ಲಿ ಬರೆದಿದೆ, ನೀ ನನ್ನ ಮೇಲೆ ಭರವಸೆ ಇಟ್ಟರೆ ಸಾಕು, ನನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ನನ್ನನ್ನು ದೃಷ್ಟಿಸಿ ನೋಡಿದ್ರೆ ಸಾಕು, ನಿನ್ನ ಮಾರ್ಗವನ್ನು, ನಿನ್ನ ಮುಂದೆ ಇರುವಂತ ಮಾರ್ಗವನ್ನು ನಾನೇ ಕೆಳಗೆ ಇಳಿದು ನಿನ್ನ ಮಾರ್ಗವನ್ನು ನಾನು ಸಿದ್ಧಪಡಿಸ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನಮ್ಮ ಮಾರ್ಗ ನಾವು ಸಿದ್ಧಪಡಿಸ್ಬೇಕಾ, ಆತನು ಸಿದ್ಧಪಡಿಸಿದಂಥ ಮಾರ್ಗದಲ್ಲಿಯೇ ನಾವು ನಡಿಬೇಕಾ? ನಮಗಾಗಿ ಒಂದು ಮಾರ್ಗವು ಕರ್ತನು ರೆಡಿಯಾಗಿ ಸಿದ್ಧಪಡಿಸಿದಾನೆ. ಆ ಮಾರ್ಗದಲ್ಲಿ ನಾವು ನಡಬೇಕಂದ್ರೆ ನಮ್ಮ ಆತ್ಮಿಕವಾದ ಕಣ್ಣು ತೆರೆಯಲ್ಪಟ್ಟಾಗ ಆಟೋಮೆಟಿಕ್ ಆಗಿ ನಾನು ಹೇಳ್ತೀನಿ, ಆತನು ನೇಮಿಸಿದಂಥ ಮಾರ್ಗದಲ್ಲಿ ನಾವು ಸರಳವಾಗಿ ನಾವು ನಡೀತಾ ಇರ್ತೀವಿ. ಹಲ್ಲೆಲೂಯಾ. ನಮ್ಮ ಭರವಸೆ ಯಾರ ಮೇಲೆ? 10ನೇ ವಚನ ಓದ್ಕೊಳ್ಳಿ, ಏನು ಬರ್ದಿದೆ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹಲ್ಲೆಲೂಯಾ. ತುಂಬಿ ತುಳುಕುವುದು. ಹಲ್ಲೆಲೂಯಾ. ಶಿಷ್ಯರ ಕೈಯಲ್ಲಿ ಮೀನನ್ನು ಹಿಡಿಯಕ್ಕಾಗಲಿ. ಯೇಸು ಹೇಳಿದ್ರು, ಬಲಕ್ಕೆ ನಿಮ್ಮ ಬಲೆನ ಹಾಕ್ರಿ, ಆ ಜಾಗದಲ್ಲಿ ಹೋಗಿ ಬಲೆನ ಹಾಕ್ರಿ. ಅವನು ಹೇಳ್ತಾನೆ, ನೀನು ಹೇಳಿದಂಥ ಮಾತಿನ ಮೇಲೆ ನಾನು ನಂಬಿ ಈ ಬಲೆಯನ್ನು ಹಾಕುತ್ತೇನೆ. ರಾತ್ರಿ ಎಲ್ಲ ಕಷ್ಟಪಟ್ಟರು, ನೀನು ಹೇಳಿದಂಥ ಮಾತಿನ ಮೇಲೆ ಮಾತ್ರವೇ ಅಂತೇಳಿ ಹಾಕಿದಾಗ ಅವರ ವಾಕ್ಯದಲ್ಲಿ ಬರೆದಿದೆ, ಅವರ ದೋಣಿಗಳು, ಬಲೆಗಳು ತುಂಬಿ ಮುಳುಗಷ್ಟ ಪರಿಸ್ಥಿತಿಯಲ್ಲಿ ಅಷ್ಟು ಏರಾಳದ ಮೀನು ಅವರಿಗೆ ಸಿಕ್ತು. ಸಭೆ, ರಾತ್ರಿಯೆಲ್ಲ ನೀನು ಕಷ್ಟಪಟ್ಟಿರ್ಬೋದು, ಕಳೆದ ದಿನವೆಲ್ಲ ಕಷ್ಟಪಟ್ಟಿರ್ಬೋದು, ಕಳೆದ ವರ್ಷವೆಲ್ಲ ನೀನು ಕಷ್ಟಪಟ್ಟಿರ್ಬೋದು. ಅದರ ವಾಕ್ಯದಲ್ಲಿ ಬರೆದಿದೆ,
ಕರ್ತನ ಮೇಲೆ ನಿನ್ನ ಭರವಸೆ ಇರೋದ್ರಿಂದ, ಅಪ್ಪ ನಾನು ನಿನ್ನ ಮಾತನ್ನು ನಂಬುತ್ತೇನೆ, ಈ ನಂಬುವಂಥ ಮಾತನ್ನು ನಾನು ಇದನ್ನು ಬಿತ್ತುತ್ತೇನೆ ಅಂತ ನಂಬುವಂಥ ಮಾತನ್ನು ನಾನು ಬಿತ್ತಿದಾಗ ಆಟೋಮೆಟಿಕ್ ಆಗಿ ಅದು 100ಕ್ಕೆ 100 ಫಲವನ್ನು ಕೊಟ್ಟೇ ಕೊಡುತ್ತದೆ. ವಾಕ್ಯದಲ್ಲಿ ಬರ್ರಿ, ಯಾಕಂದರೆ ನೀನು ನನ್ನ ಮೇಲೆ ಭರವಸೆ ಇಟ್ಟಿರೋದ್ರಿಂದ. ಬೇರೆ ಏನಿಲ್ಲ, ಅದು ನಮ್ಮಿಂದ ಏನನ್ನು ಎದುರು ನೋಡಲ್ಲ. ಕರ್ತನ ಮೇಲೆ ನಾವು ಭರವಸೆ ಉಳ್ಳರಾಗಿರ್ಬೇಕು, ಆತನ ನಂಬುವವರಾಗಿರ್ಬೇಕು. ನಾವು ಇನ್ನೊಂದು ವಚನ ನೋಡ್ಕೊಳ್ಳೋಣ. ಆ ಕೀರ್ತನೆ 89:15 ಓದ್ಕೊಳ್ಳಿ. ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು, ಯೆಹೋವನೇ ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ, ಯಾವಾಗಲೂ ನಿನ್ನ ನಾಮದಲ್ಲಿ ಆನಂದಿಸುತ್ತಾರೆ, ನಿನ್ನ ನೀತಿಯಿಂದ ಏಳಿಗೆ ಹೊಂದುತ್ತಾರೆ. ಯಾವಾಗಲೂ ನಿನ್ನ ನಾಮವನ್ನು ಅವ್ರು ಏನ್ ಮಾಡ್ತಾರೆ? ಆನಂದಿಸುತ್ತಾರೆ. ನಿನ್ನ ನೀತಿಯನ್ನು ಏನ್ ಮಾಡ್ತಾರೆ? ಏಳಿಗೆ ಹೊಂದುತ್ತಾರೆ. ಆಮೆನ್. 17ನೇ ವಚನ ಓದ್ಕೊಳ್ಳಿ, ಏನ್ ಬರ್ತಿದೆ? ಅವರು ಹಿಗ್ಗುವ ಬಲವು ನೀನೇ, ಅವರ ಹಿಗ್ಗುವ ಬಲವು ನೀನೇ, ನಿನ್ನ ಕರುಣಾ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿರುವುದು. ಆಮೆನ್. ಹಲ್ಲೆಲೂಯಾ. ನಮ್ಮ ಇಂಗ್ಲಿಷ್ ಅಲ್ಲಿ ಬರ್ದೆ, ಫಾರ್ ಯು ಆರ್ ದೇರ್ ಗ್ಲೋರಿ ಅಂಡ್ ಹಾನರ್. ಆತನ ಮಹಿಮೆಯು, ಆತನ ಪ್ರಭಾವವು, ಆತನ ಬಲವು ಆತನೇ ನಮಗಾಗಿರೋದ್ರಿಂದ ನಾವು ಕರ್ತನಲ್ಲೇ ಉಲ್ಲಾಸಿಸಿ ಸಂತೋಷವಾಗಿರ್ತೇವೆ. ಹಲ್ಲೆಲೂಯಾ. ಕರ್ತನ ಮೇಲೆ ಭರವಸೆ ಉಳ್ಳವರಿಗೆ ಆಟೋಮೆಟಿಕ್ ಆಗಿ ಒಂದು ಸಂತೋಷ. ಕರ್ತನ ಮೇಲೆ ಭರವಸೆ ಇಟ್ಟವರಿಗೆ ವಾಕ್ಯದಲ್ಲಿ ಬರೆದಿದೆ, ಆತನ ಮಹಿಮೆ ನಮ್ಮ ಮೇಲಿದೆ, ಆತನ ಪ್ರಭಾವವು ನಮ್ಮ ಮೇಲಿದೆ, ಆತನ ಬಲವು ನಮ್ಮ ಮೇಲಿದೆ, ಆತನ ಶಕ್ತಿಯು ನಮ್ಮ ಮೇಲಿದೆ, ಆತನೇ ನಮ್ಮ ಒಳಗಡೆ ಇರೋದ್ರಿಂದ ವಾಕ್ಯದಲ್ಲಿ ಬರೆದಿದೆ, ಈ ಲೋಕವು ನಮ್ಮನ್ನು ಏನನ್ನು ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆದ ಅವರು ಕರ್ತನಲ್ಲಿ ಉಲ್ಲಾಸಿಸ್ತಾರೆ. ಕೈಯಲ್ಲಿ ಸಿಗುವಂಥ ಕಾರ್ಯದಿಂದಲ್ಲ, ಕಣ್ಣಾಡಿ ನೋಡುವಂಥ ಕಾರ್ಯದ ಮೇಲಲ್ಲ, ಅವರು ಕರ್ತನಲ್ಲಿ ಉಲ್ಲಾಸಿಸ್ತಾರೆ. ಫಿಲಿಪಿಯರಲ್ಲಿ ಹೇಳುತ್ತೆ, ನಾನು ತಿರುಗಿ ಹೇಳ್ತೀನಿ ನೀನು ಕರ್ತನಲ್ಲಿ ಉಲ್ಲಾಸಿಸು. ತಿರುಗಿ ನಾನು ಹೇಳ್ತೀನಿ ರಿಜಾಯ್ಸ್ ಇನ್ ದ ಲಾರ್ಡ್. ತಿರುಗಿ ನಾನು ಹೇಳ್ತೀನಿ ಕರ್ತನಲ್ಲಿ ಉಲ್ಲಾಸಿಸು. ಸಭೆ, ಇವತ್ತು ನಾವು ಕರ್ತನ ಮೇಲೆ ನಿನ್ನ ಭರವಸೆ ಇದ್ರೆ ದಿನವೂ ನಿನ್ನ ಕರ್ತನಲ್ಲಿ ಉಲ್ಲಾಸನೇ ಇರ್ತೀಯ. ನಿನ್ನ ಸಂತೋಷವು, ನಿನ್ನ ಖುಷಿಯು, ನಿನ್ನ ಆರೋಗ್ಯವು ಏಸುವೆ ಆಗಿರೋದ್ರಿಂದ, ನಿನ್ನ ಭರವಸೆ ಏಸು ಆಗಿರೋದ್ರಿಂದ ನೀನು ಕರ್ತನಲ್ಲಿ ಖುಷಿ ಆಗ್ತಾನೇ ಇರ್ತೀಯ. ಹಲ್ಲೆಲೂಯಾ. ನಿನಗೆ ಗೊತ್ತು, ಎಲ್ ಶಡಾಯ್, ಎಬಿನೇಜರ್, ಯೆಹೋವ ಈರೆ, ಆತನು ನೇಮಿಸಿದ ಜಾಗದಲ್ಲಿ, ಸ್ಥಳದಲ್ಲಿ ನನಗೆ ಎಲ್ಲವೂ ಸಿದ್ಧವಾಗಿದೆ. ನಿನಗೆ ಗೊತ್ತಿರೋದ್ರಿಂದ ಅನುದಿನವೂ ನಾಳೆ ಕುರಿತು ಚಿಂತೆ ಪಡದಂತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಚಿಂತೆ ಪಡದಂತೆ, ಅಯ್ಯೋ ಅವತ್ತೇನಾಗುತ್ತೆ ಅಂತ ಚಿಂತೆ ಪಡದೆ, ನನಗಾಗಿ ಎಲ್ಲವೂ ನೇಮಿಸಲ್ಪಟ್ಟದಲ್ಲಿ ಕರ್ತನಲ್ಲಿ ಉಲ್ಲಾಸಿಸಿ ಸಂತೋಷಿಸಿ ಅದನ್ನು ಪ್ರವೇಶಿಸಿ ಅದನ್ನು ತಗೊಳ್ಳೋರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಪ್ರತಿದಿನ ವಾಗ್ದಾನ ವಾಕ್ಯ ಓದ್ತೀವಿ, ಪ್ರತಿ ವಾರ ವಾಕ್ಯವನ್ನು ಕೇಳ್ತೀವಿ. ಆದರೆ ಸಭೆ ವೆರಿ ಇಂಪಾರ್ಟೆಂಟ್. ಕೇಳುವಂಥ ವಾಕ್ಯವನ್ನು ನಾವು ಬಿಗಿಯಾಗಿ ಇಟ್ಕೋಬೇಕು. ಹೇಳ್ತಾನೆ ವಾಕ್ಯವನ್ನು ಹೇಳು ಹೇಳು ಹೇಳು. ನಾವು ಬೇರೆ ಏನೇ ಹೇಳಿದ್ರು ಫೇಲಿಯರ್. ಕರ್ತನ ವಾಕ್ಯವನ್ನು ನುಡಿಯುವಂಥ ಮಾತು ಯಾವುದು ಫೇಲಿಯರ್ ಇಲ್ಲ. ಬರಿದಾದ ಭೂಮಿಯಲ್ಲಿ, ಖಾಲಿಯಾದ ಜಾಗದಲ್ಲಿ ಕರ್ತನ ವಾಕ್ಯವನ್ನು ಹೇಳ್ತಾನೆ ಇರಿ. ನಿನ್ನ ಫೇಲಿಯರ್ಸ್ ಮುಂದೆ ಕರ್ತನ ವಾಕ್ಯವನ್ನು ಹೇಳ್ತಾನೆ ಇರು. ನನ್ನ ಭರವಸೆ ಕರ್ತನ ಮಾತ್ರವೇ, ನನ್ನ ಭರವಸೆ ಕರ್ತನ ಮಾತ್ರವೇ, ನನ್ನ ಭರವಸೆ ಕರ್ತನು ಮಾತ್ರವೇ ಅಂತ ಹೇಳ್ತಾ ನಾನು ಹೇಳ್ತೀನಿ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತದೆ. ಇವತ್ತು ನಮಗೆ ಲೋಕದಲ್ಲಿರುವಂಥ ಒಂದೇ ಒಂದು ವ್ಯತ್ಯಾಸ, ಅವರಿಗೆ ಯಾವುದ್ರ ಮೇಲೆ ನಂಬಿಕೆ ಇಲ್ಲ. ನಮಗೆ ನಮ್ಮ ಯೇಸು ಮಾತ್ರವೇ ನಮ್ಮ ಭರವಸೆ, ನಮ್ಮ ಯೇಸು ಮಾತ್ರವೇ ನನ್ನ ನಂಬಿಕೆ. ಅವರೆಷ್ಟು ಅರಿಕೆ ಕಟ್ಕೊಂಡ್ರು ಅದು ಕಾರ್ಯಕ್ಕೆ ಬರಲ್ಲ. ನಾವು ಅರಿಕೆ ಕಟ್ಕೊಳ್ಳೋದು ಬೇಕಲ್ಲ, ನಂಬಿದ್ರೆ ಸಾಕು. ನಾನು ಯೇಸುನ ಮಗನಾಗಿದ್ದೀನಿ, ನಾನು ಯೇಸುನ ಮಗಳಾಗಿದ್ದೀನಿ, ಇದು ಕಾರ್ಯಕ್ಕೆ ಸಿದ್ಧ ಬಂದ ನಂಬಿದ್ರೆ ಸಾಕು. ಯಾವ ಅರಿಕೆ ಏನು ಯೇಸುವೆ ಕೊಟ್ಟರೆ ಸಾಲದು. ವಾಗ್ದಲ್ಲಿ ಚೆನ್ನಾಗಿ ಬರ್ದಿದೆ, ನೀತಿವಂತನು ಬದುಕುವುದು ನಂಬಿಕೆ ಅಂದ್ರೆ ಮಾತ್ರವೇ. ಹಲ್ಲೆಲೂಯಾ. ನಾವು ಅಲ್ಲಿ ವಾಕ್ಯದಲ್ಲಿ ನಾನು ಓದ್ಕೊಳ್ಳಿ, ಅಲ್ಲಿ ಬರ್ದಿದೆ, ಇಂಗ್ಲೀಷಲ್ಲಿ ಇದೆ, ಫಾರ್ ಯು ಆರ್ ದಿಯರ್ ಗ್ಲೋರಿ. ನೀನೇ ಅವರ ಮಹಿಮೆ ಆಗಿದೆ, ಪ್ರಭಾವವಾಗಿದೆ, ಅವರ ಬಲವಾಗಿದೆ. ಯೇಸುವೇ ನಮಗೆ ಬಲವಾಗಿದ್ದಾನೆ. ಆತನ ಮಹಿಮೆಯಿಂದ ತುಂಬಲ್ಪಟ್ಟಿದ್ದೀವಿ. ಯಾವುದಕ್ಕೂ ನಾವು ಚಿಂತಿಸದೆ, ಯಾವುದಕ್ಕೂ ನಾವು ಯೋಚಿಸದೆ, ನಮ್ಮ ಭರವಸೆ, ನಿನ್ನ ಫೋಕಸ್, ನೀನು ನೋಡುವಂಥ ಓಟದಲ್ಲಿ ನಿನ್ನ ದೃಷ್ಟಿಸಿ ನೋಡ್ಬೇಕಾದ್ರೆ ಯಾರಂದರೆ ಯೇಸುವಿನ ಮಾತ್ರ. ಹಣವಲ್ಲ, ಅಗತ್ಯಗಳಲ್ಲ, ಕೊರತೆಗಳಲ್ಲ, ನೆಗೆಟಿವಿಟಿ ಅಲ್ಲ, ಯೇಸುವಿನ ಮಾತ್ರ ನೀನು ಫೋಕಸ್ ಮಾಡ್ತಿದ್ರೆ ಸಾಕು. ಎಲ್ಲವೂ ಪಾಸಿಟಿವ್ ಆಗಿಬಿಡ್ತದೆ.
ನೆಗೆಟಿವ್ ಆಗಿರೋದು ಪಾಸಿಟಿವ್ ಆಗುತ್ತೆ. ಆಗಲ್ಲ ಅಂತ ಹೇಳಿದ್ರೆ ಅದು ಆಗುತ್ತದೆ, ಇಲ್ಲ ಅಂತ ಹೇಳಿದ್ರೆ ಹೌದು ಅಂತ ಆಗುತ್ತದೆ ಯಾವಾಗ ಯೇಸುವನ್ನು ದೃಷ್ಟಿಸಿ ನೋಡಿದಾಗ. ಅಲ್ಲಲ್ವಯ್ಯ. ನಾವು ಇನ್ನೊಂದು ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ಏಷಯ ಬರೆದ ಗ್ರಂಥೆ ಏಷಯ 26 ಅದರಲ್ಲಿ 3-4. ಏಷಯ ಹಳೆ ಒಡಂಬಡಿಕೆಯಲ್ಲಿದೆ. ಏಷಯ 26:3-4. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಹೋವನಲ್ಲಿ ಸದಾ ಭರವಸವಿಡಿರಿ, ಯಾಹೂ ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ 3ನೇ ವರ್ಷದಲ್ಲಿ ಬರ್ದಿದೆ, ಇನ್ನೊಂದ್ಸತಿ ಅದು ಓದ್ಕೊಳ್ಳಿ, ಒಂದೊಂದಾಗಿ ಓದ್ಕೊಳ್ಳಿ. ಅದೇನು ಬರ್ದಿದೆ? ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಹೋವನಲ್ಲಿ ಸದಾ ಭರವಸವಿಡಿರಿ, ಯಾಹೂ ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಬರ್ದಿದೆ, ಯು ವಿಲ್ ಕೀಪ್ ಪರ್ಫೆಕ್ಟ್ ಪೀಸ್ ಮೈಂಡ್ಸ್ ಅಂಡ್ ಸ್ಟ್ರೆಟ್ ಫಾಸ್ಟ್ ಫಾರ್ ದೋಸ್ ಹೂ ಟ್ರಸ್ಟ್ ಇನ್ ಯು. ಆತನಲ್ಲಿ ಭರವಸೆ ಇಡೋರಿಗೆ ಅಲ್ಲಿ ವಾಕ್ಯದಲ್ಲಿ ಬರ್ದಿದೆ ಆತನ ಏನೇನು ಮಾಡ್ತಾನಂತ. ನಾನು ಆ ಪಾಯಿಂಟ್ ಹೇಳ್ತೀನಿ, ಅದು ಹಂಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಓದ್ಕೊಳ್ಳಿ, 3ನೇದು ಓದ್ಕೊಳ್ಳಿ. ಏನು ಬರ್ದಿದೆ? ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಇಲ್ಲೇ ಬಿಟ್ಬಿಡೋಣ. ನೀನ್ ಕರ್ತನಲ್ಲಿ ಸ್ಥಿರಚಿತ್ತನಾಗಿರೋದ್ರಿಂದ, ಕರ್ತನ ಮೇಲೆ ಭರವಸೆ ಇರೋದ್ರಿಂದ ಆತ ನನಗೆ ಶಾಂತಿಯನ್ನು ಅನುಗ್ರಹಿಸುತ್ತಾನೆ. ನೋಡಿದ್ರ? ಬಿಕಾಸ್ ಯು ಟ್ರಸ್ಟ್. ಇಂಗ್ಲಿಷ್ ಅಲ್ಲಿ ಬರ್ದಿದೆ, ಯು ವಿಲ್ ಕೀಪ್ ಇನ್ ಪರ್ಫೆಕ್ಟ್ ಪೀಸ್. ನೀನು ಆತನನ್ನು ಶಾಂತಿ ಸಮಾಧಾನ ಜಾಗದಲ್ಲಿ ಆತನನ್ನು ಇಡುವಿ. ಮತ್ತೆ ಇಲ್ಲಿ ಬರ್ದಿದೆ, ದೋಸ್ ಹೂ ಮೈಂಡ್ಸ್ ಆರ್ ಸ್ಟೆಡ್ಫಾಸ್ಟ್ ಬಿಕಾಸ್ ದೇ ಟ್ರಸ್ಟ್ ಇನ್ ಯು. ಯಾರ ಮನಸ್ಸು ಸ್ಥಿರಚಿತ್ತರಾಗಿದ್ದಾರೆ, ಯಾರಲ್ಲಿ? ಯಾಕಂದ್ರೆ ಕರ್ತನ ಮೇಲೆ ಭರವಸೆ ಉಳ್ಳರಾಗಿರೋದ್ರಿಂದ ನೀನು ಅವ್ರನ್ನ ಶಾಂತಿ ಉಳ್ಳ ಜಾಗದಲ್ಲಿ ನಿನ್ನಿಡುತ್ತೆ. ಹಲ್ಲೆಲೂಯಾ. ಸಭೆಯೇ, ನಿನ್ನ ಮನಸ್ಸು ಕರ್ತನ ಮೇಲೆ ಸ್ಥಿರಚಿತ್ತರಾಗಿದ್ರೆ ಸಾಕು. ನಿನ್ನ ಫೋಕಸ್ ಯೇಸುವಿನ ಮೇಲೆ ಮಾತ್ರವಿದ್ರೆ ಸಾಕು. ವಾಕ್ಯದಲ್ಲಿ ಬರೆದಿದೆ, ಆತನು ಅವ್ರು ಏನ್ ಮಾಡ್ತಾನೆ? ಶಾಂತಿ ಇರುವಂತ ಜಾಗದಲ್ಲಿ. ಕೆಳಗಡೆ ಓದ್ಕೊಳ್ಳಿ, ಏನ್ ಬರ್ದಿದೆ? ಕರ್ತನ ಮೇಲೆ, ನಮ್ಮ ಇಂಗ್ಲಿಷಲ್ಲಿ ಬರ್ದಿದೆ, ಟ್ರಸ್ಟ್ ಇನ್ ದ ಲಾರ್ಡ್ ಫಾರ್ ಎವರ್. ಯುಗ ಯುಗಕ್ಕೂ, ಕಾಲವು ಮುಗಿಯವರೆಗೂ, ನಿನ್ ಅಂತ್ಯದವರೆಗೂ ಕರ್ತನ ಮೇಲೆ ಭರವಸೆಯಿಂದ ಇರ್ರಿ. ಯಾಕಂದ್ರೆ ಬರ್ದಿದೆ, ಫಾರ್ ದ ಲಾರ್ಡ್ ಹಿಮ್ಸೆಲ್ಫ್ ಇಸ್ ರಾಕ್ ಆಫ್ ಇಟರ್ನಲ್. ನಿಮ್ ಕನ್ನಡದಲ್ಲಿ ಏನ್ ಬರ್ದಿದೆ? ಆತನೇ ನಿಮ್ಗೆ ಏನಾಗಿದ್ದಾನೆ? ಯಾಹೂ ಯೆಹೋವನು ಶಾಶ್ವತವಾಗಿ